ಇನ್ನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರುವ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಆಗೋದಕ್ಕಿನ ಜೊತೆಗೆ ಈಗಾಗಲೇ ರೆಬಲ್ಸ್ ನಾಯಕರು ಕೂಡ ಆಕ್ಟಿವ್ ಆಗಿದ್ದಾರೆ. ಆ ಬಗ್ಗೆ ಮಾಹಿತಿ ನೀಡೋದಕ್ಕ ಎಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಏಕಾಏಕಿಯಾಗಿ ದೌಡಾಯಿಸಿದ್ದಾರೆ. ರಾಜ್ಯ ಬಿಜೆಪಿ ವಿದ್ಯಮಾನದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬಿವೈ ವಿಜೇಂದ್ರ ದೆಹಲಿಗೆ ದೌಡಾಯಿಸಿದ್ದಾರೆ. ರೆಬಲ್ಸ್ ನಾಯಕರು ಒಂದು ಕಡೆ ಆಕ್ಟಿವ್ ಆಗಿದ್ದಾರೆ. ಈ ಬಗ್ಗೆ ಕೂಡ ಮಾಹಿತಿ ಕೊಡೋದಕ್ಕೆ ಈಗಾಗಲೇ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಅತೃಪ್ತರ ಚಟುವಟಿಕೆಯ ಬಗ್ಗೆ ಮಾಹಿತಿ ಕೊಡುವ ಸಾಧ್ಯತೆ ಇದೆ. ಒಂದು ಕಡೆ ಈಗಾಗಲೇ 18 ಜನ ಶಾಸಕರು ಕೂಡ ಅತಂತ್ರರಾಗಿರುವ ವಿಚಾರದ ಬಗ್ಗೆ ಕೂಡ ಮಾಹಿತಿ ಕೊಡಬೇಕಾಗಿದೆ. ಈಗಾಗಲೇ ಯುಟಿ ಖಾದರ್ ಅವರಿಗೂ ಕೂಡ ಪತ್ರದ ಮೇಲೆ ಪತ್ರವನ್ನ ಬರಿತಾನೆ ಇದ್ದಾರೆ. ಜೊತೆಗೆ ಅವರು ಕೂಡ ನೇರವಾಗಿ ಭೇಟಿ ನೀಡಿ ಮಾತನಾಡುವ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈಗಾಗಲೇ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿದೆ ರಾಜ್ಯದಲ್ಲಿ ಕೂಡ. ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದನ್ನು ಕೂಡ ರಾಜಕೀಯವಾಗಿ ತೆಗೆದುಕೊಳ್ಳುವ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಗಾಗಿ ಇದೇ ಕಾರಣಕ್ಕೆ ಮುಂದಿಟ್ಟುಕೊಂಡು ಜೊತೆಗೆ ಮುಂದೆ ಏನಾದರೂ ಪ್ರತಿಭಟನೆ ಮಾಡೋದಾ, ಹೋರಾಟಗಳು ಮಾಡೋದಾ, ನಾನಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಈಗಾಗಲೇ ಒಂದು ಕಡೆ ವಿಜೇಂದ್ರ ಅಧ್ಯಕ್ಷ ಸ್ಥಾನದ ಮುಂದಿದೆ. ಇನ್ನೊಂದು ಕಡೆ ಯತ್ನಾಳ್ ಸೇರಿದಂತೆ ಅವರ ನಾಯಕರು ಕೂಡ ಅವರ ರೆಬಲ್ಸ್ ಟೀಮ್ನ ನಾಯಕರೆಲ್ಲರೂ ಕೂಡ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಈಗಾಗಲೇ 18 ಜನ ಶಾಸಕರು ಕೂಡ ಅತಂತ್ರರಾಗಿದ್ದಾರೆ. ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ನೋಡ್ಬೇಕಾಗುತ್ತೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಂದು ಕಡೆ ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ತುಂಬಾ ಬ್ಯುಸಿ ಆಗಿರ್ಬೋದೇನೋ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ವಿಜೇಂದ್ರ ಕೂಡ ಹೋಗ್ತಾ ಇದ್ದಾರೆ. ಈಗಾಗಲೇ ಯತ್ನಾಳ್ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆಯುವ ಗುಪ್ತ ಮಾಹಿತಿ ಕೂಡ ಬಹಿರಂಗವಾಗ್ತಾ ಇದೆ. ಆ ಮಾಹಿತಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡುವ ಎಲ್ಲಾ ಪ್ರಯತ್ನ ಕೂಡ ಆಗ್ತಾ ಇದೆ.